ಹೇಳ್ದೆ ತಾನೆ ತೆಗಿಯಕ್ಕಾಗಲ್ಲ ಅಂತ ಹಾಕಿರ್ಲಿಲ್ಲ ಬಾ ಅದಕ್ಕೆ ಯಾಕೆ ಗೈಸ್ ಲಾಸ್ಟ್ ವ್ಲಾಗ್ ಅಲ್ಲಿ ನೋಡಿದ್ರಿ ನಾವು ನಮ್ಮ ಕ್ಲಾಸ್ ಅವ್ರ ಜೊತೆ ಸ್ವಲ್ಪ ಜನ ಬಾಯ್ಸ್ ಸ್ವಲ್ಪ ಜನ ಗರ್ಲ್ಸ್ ಟ್ರಿಪ್ಪಿಗೆ ಬಂದಿದ್ವಿ. ಹೇ ಗೈಸ್ ವೆಲ್ಕಮ್ ಬ್ಯಾಕ್ ಟು ನ್ಯೂ ವ್ಲಾಗ್ ಗೈಸ್. ನೋಡ್ರಿ ಇಲ್ಲಿ ವಾಶ್ರೂಮಿಗೆ ಕಾಂಪಿಟೇಷನ್ ಬ್ಯಾಗ್ ಇಡಾಕ. ಓಕೆ ಚಲೋ ಗೈಸ್. ಟೋಟಲ್ ಎಲ್ಲಿದೆಯಾ? ಟೋಟಲ್ ಬಾಯ್ಸ್ ಇರೋದು ಒಂದು 5 ಜನ ಇದೀವಿ, ಗರ್ಲ್ಸ್ ಇರೋದು ಒಂದು 6 ಜನ. ಅದಕ್ಕೆ 2 ರೂಮ್ ಕೊಟ್ಟಿದ್ದಾರೆ. ಒಂದು ಗರ್ಲ್ಸ್ ಸಪರೇಟ್ ಆ ಕಡೆ ಇದೆ, ಸೇಮ್ ಇದೇ ತರಾನೇ ಇದೆ ರೂಮ್. ಗೈಸ್ ಆಕ್ಚುಲಿ ಈಗ ಲಾಸ್ಟ್ ವ್ಲಾಗ್ ಎಲ್ಲ ಮಾಡಿ ವ್ಲಾಗ್ ಎಲ್ಲ ಎಡಿಟ್ ಎಲ್ಲ ಮಾಡಿ ಈಗ ವ್ಲಾಗ್ ನ ಅಪ್ಲೋಡ್ ಮಾಡಕ್ ಈಗ ಹೋಗ್ತಿದೀವಿ. ಬಟ್ ಇಲ್ಲಿ ಏನಂದ್ರೆ ನೆಟ್ವರ್ಕ್ ಒಂಚೂರು ಇಲ್ಲ ಗುರು. ಅವ್ರ ಹತ್ರ ಅಲ್ಲಿ ವೈಫೈ ಇದೆಯಂತೆ. ಅದಕ್ಕೆ ಮೇನ್ ಈಗ ಅಲ್ಲಿಗೆ ಹೋಗ್ಬಿಟ್ಟು ವೈಫೈ ನ ಕನೆಕ್ಟ್ ಮಾಡ್ಕೊಂಡು ಬೇಗ ಈಗ ವ್ಲಾಗ್ ನ ಅಪ್ಲೋಡ್ ಬೇರೆ ಮಾಡ್ಬೇಕು. ಆಗುತ್ತೆ ಇಲ್ಲೋ ಗೊತ್ತಿಲ್ಲ, ಅದ್ರದ್ದು ನೆಟ್ ಸ್ಪೀಡ್ ಹೆಂಗಿದೆಯೋ ಗೊತ್ತಿಲ್ಲ. ಅದ್ ಬೇರೆ ಇವಾಗ ಪ್ರೆಸೆಂಟ್ ಈಗ ಮಳೆ ಬೇರೆ ಉದ್ರು ನೋಡಿ ಇಲ್ಲಿ. ಅಂದ್ರೆ ಜೋರಾಗಿ ಏನ್ ಬರ್ತಿಲ್ಲ, ಸೋನೆ ಮಳೆ. ಗೈಸ್ ಇಲ್ಲಿ ನೆಟ್ ಸ್ಪೀಡ್ ಸ್ವಲ್ಪ ಸಖತ್ತು ಲೇಟ್ ಆಗಿ ಗುರು. ಅಂದ್ರೆ ವಿಡಿಯೋ ಅಪ್ಲೋಡ್ ಸಖತ್ತು ಲೇಟ್ ಆಗ್ತೈತೆ. ಅದಕ್ಕೆ ಇಲ್ಲಿ ಒಂದು ಕೇರಂ ಬೋರ್ಡ್ ಇತ್ತ, ಕೇರಂ ಮಾಡೋಣ ಅಂತ ಇಲ್ಲಿ ಬಂದಿದೀವಿ. ಶುರು ಹಚ್ಕೊಳಪ್ಪ ಶರತ್. ಹೋಗವಾ ಗೈಸ್. ನಿಜವಾಗ್ಲೂ ಇವಾಗ ಎಷ್ಟು ಬೇಜಾರಾಗ್ತೈತೆ ಅಂದ್ರೆ, ಅವ್ನ ಅಜ್ಜಿ ಬಂದ ತಕ್ಷಣ ಇಲ್ಲಿಗೆ ರೂಮಿಗೆ ಹೋದ ತಕ್ಷಣ ವ್ಲಾಗ್ ಎಡಿಟ್ ಮಾಡೋಣ ಅಂತ ಕುತ್ಕೊಂಡ. ಅಂದ್ರೆ ಎಲ್ಲಿ ಜಾಸ್ತಿ ಟೈಮ್ ಆಗುತ್ತೆ. ಬಟ್ ಇವಾಗ ನೋಡಿದ್ರೆ ಒಂಚೂರು ಅಪ್ಲೋಡೇ ಆಗ್ತಾನೆ ಇಲ್ಲ, ವಿಡಿಯೋ ಅಪ್ಲೋಡ್ ಆಗ್ತಾನೆ ಇಲ್ಲ. ಅದಕ್ಕೆ ನಾನು ಸುಮ್ಮನೆ ಆದೈತ್ಲ ನೋಡೋಣ ಇನ್ನು ಯಾವಾಗಾರು ಅಪ್ಲೋಡ್ ಮಾಡೋಣ ಅನ್ಕೊಂಡು. ಇಲ್ಲಿ ನೋಡಿದ್ರೆ ಇಲ್ಲಿ ಬ್ಯಾಡ್ಮಿಂಟನ್ ಆಡ್ತಾವ್ರೆ ಶರತ್ತು, ಗಾನವಿ ಎಲ್ಲ. ಗಾನವಿ ನೀನು ಪ್ಲೇಯರ್ ಅಲ್ವಾ ನೀನು? ರಾಘು ದಾಂಡೇಲಿ ರಾಫ್ಟಿಂಗ್ ಅಂದ್ಬಿಟ್ರೆ ಬೇರೆ ಏನು ಇಲ್ವಾ? ಕಾಯಕಿಂಗ್. ಏನು ಕಾಯಕಿಂಗ್ ಅಂದ್ರೆ ಒಂಥರ ಲೈಕ್ ಬೋಟ್ ಇರುತ್ತೆ ಒಂದು ಚಿಕ್ಕದಾಗಿ. ಯು ಕ್ಯಾನ್ ಸಿಟ್ ದೇರ್. ಬೋಟಿಂಗ್ ಪೆಡಲ್. ಪೆಡಲ್ ಅಲ್ಲ, ನೀನ್ ಕೈಯಲ್ಲಿ ಮಾಡೋದು. ಕೈಯಲ್ಲಿ ಮಾಡೋದಾ? ಕನ್ನಡದಲ್ಲಿ ಮಾತಾಡಿ ಅಂತ ಹೇಳಿ. ಏನ್ ಕನ್ನಡದಲ್ಲಿ? ಯಾಕೆ ನಿನಗೆ ಇಂಗ್ಲಿಷ್ ಬರಲ್ವಾ? ಗೈಸ್ ನಾವಂತೂ ನಮ್ ಕ್ಲಾಸ್ ಗರ್ಲ್ಸಿಗಂತೂ ಕಾಯ್ದಿ ಇಟ್ವಿ. ಅಂತೂ ಮೇಕಪ್ ಎಲ್ಲ ಮಾಡ್ಕೊಂಡ್ ಬಂದ್ರು ಒಟ್ನಲ್ಲಿ. ಅಲ್ಲ ಗರ್ಲ್ಸ್ ಅವ್ರು ಯಾರಪ್ಪ? ಅಲ್ಲ ನೀನೇನೋ ಬಿಡು, ಬ್ಯಾಡ್ಮಿಂಟನ್ ಏನೋ ಆಡ್ತಿದ್ದೆ. ಗೈಸ್ ಟಿಫನ್ನು ಪಾಸ್ತಾ ಜೊತೆಗೆ ಉಪ್ಪಿಟ್ಟ ಇದು. ಉಪ್ಪಿಟ್ಟು. ಚಕ್ರ ಏನಾಯ್ತು? ಮಗನ್ ಟೀಮಿಗೆ ಕರ್ಕೊಂಡೆ. ಇರೋ ಬರ ಬಾಲೆಲ್ಲ ಇಲ್ಲಿಗೆ ಸಿದವ್ರೆ. ಅದು ನಮ್ ಟೀಮ್ ಅಪೋಸಿಟ್ ಆಡಿದ್ರೆ ಹಂಗೆ ಸೋತ್ ಸುಣ್ಣ ಹಾಕ್ತಾರೆ. ಆಕ್ಚುಲಿ ಇವಾಗ ಒಂದ್ ಮ್ಯಾಚ್ ತಿಂಡಿ ಎಲ್ಲ ಆದ್ಮೇಲೆ ಒಂದ್ ಮ್ಯಾಚ್ ಲಗೋರಿ ಆಡಿದ್ವಾ. ಲಗೋರಿ ಎಲ್ಲ ಆಟಾಡ್ಕೊಂಡ್ ಬಂದಾದ್ಮೇಲೆ ಒಂದ್ ರೌಂಡ್ ಸ್ನಾನ ಎಲ್ಲ ಮಾಡ್ಕೊಂಡ್ ಬಂದ್ವಿ. ಇವಾಗ ಅಲ್ಲಿ 63 ಕಿಲೋಮೀಟರ್ ಅನ್ಸ್ಕೊಂಡ ಇರೋದು. ರಾಫ್ಟಿಂಗು 1.5 hour ಜರ್ನಿ ಅಂತೆ. ಬಟ್ ಟೈಮ್ ಇವಾಗ್ಲೇ 10:15 ಆಗೈತೆ. ನೋಡ್ಬೇಕು ಇವತ್ತು ಹೆಂಗ್ ಆಗುತ್ತೆ ಅಂತ. ಏನೋ ಫುಲ್ ಸ್ಮಾರ್ಟ್ ಹಾಕಂತಿದ್ಯಾ? ತಣ್ಣೀರಲ್ಲಿ ತೊಳೆದ್ರೆ ಸ್ಮಾರ್ಟ್ ಆಗಿ ಕಾಣ್ತಾರ? ಹೌದಾ? ವಿಡಿಯೋ ಸ್ಟಾರ್ಟ್ ಮಾಡ್ದಾ? ನಿಲ್ಲಿಗ ತಲೆ ಮೇಲೆ ಹೊಡಿತೀನಿ. ಗೈಸ್ ನೋಡಿ, ಟೈಮ್ ಪಾಸ್ ಇದೆ. ಅಲ್ಲಿ ಸುಮಾರು ಗೇಮ್ಸ್ ಐತೆ. ನಾನ್ ನಿಮ್ಗೆ ಈ ಸ್ಟೇ ಬಗ್ಗೆ ಎಲ್ಲ ನಾನು ನಿಮ್ಗೆ ತಿಳಿಸ್ತೀನಿ ಗೈಸ್. ನಮ್ದು ಯಾವ್ದು ಸ್ಟೇ, ಎಲ್ಲಿ, ಮತ್ತೆ ಟ್ರಿಪ್ ಇಂದ ಹೆಂಗೆ, ಅಂದ್ರೆ ಟ್ರಿಪ್ಪಿಗೆ ಹೆಂಗ್ ಹೊರಟ್ವಿ ಅದೆಲ್ಲ ನಾನು ನಿಮ್ಗೆ ಲಾಸ್ಟಿಗೆ ಎಲ್ಲ ತಿಳಿಸ್ತೀನಿ. ಅದ್ ಹೆಂಗಿರ್ತೈತೆ ಅಂದ್ರೆ, ನೀವು ಎಕ್ಸ್ಪ್ಲೇನ್ ಅವ್ರಿಗೆ ಚಲೋ ಎಂಟರ್ಟೈನ್ ಮಾಡ್ಬೇಕು. ಗೈಡ್ಗಳಿಗೆ ಎಂಟರ್ಟೈನ್ ಮಾಡಿ ನೀವು ಚಲೋ, ನೀವು ನಿಮ್ ಎನರ್ಜಿ ಮೇಲೆ ಡಿಪೆಂಡ್. ನೀವು ಎಷ್ಟು ಚಲೋ ಇದು ಮಾಡ್ತೀರಲ್ಲ, ಅವ್ರು ನಿಮ್ಗೆ ಅಷ್ಟ ಲಾಂಗ್ ಕರ್ಕೊಂಡೋಗಿ ಎಂಜಾಯ್ ಮಾಡಿಸ್ತಾರೆ. 1 ಕಿಲೋಮೀಟರ್ ಅಂತಲ್ಲ, ಫುಲ್ 1.4 ಅಂದ್ರೆ ಎಷ್ಟು ವೇವ್ ಬರುತ್ತೆ? ಅದು 1 ವೇವ್ ಇರ್ತಿತ್ತ. ಒಂದೇ ವೇವ್? ಒಂದ್ ವೇವ್. ಅಂದ್ರೆ ಇನ್ನೊಂದು ವೇವ್ ಡೌನ್ ಅದು ಕೆಳಗಡೆ ಅದಣ್ಣ ಹಿಂಗ್ ಬರುದು ಕೆಳಗಡೆ ಅದು ಒಂದೇ ಪಾಸ್ ಆದ್ರೆ ಮುಗೀತಲ್ಲ. ನಿಮ್ ಬರುದ ಕಿಲೋಮೀಟರ್ ಅಲ್ಲಿಂದ ಎಷ್ಟು 500 ಮೀಟರ್ಸ್ ಇರ್ತಿತ್ತಲ್ಲ, ಅದ ನಿಮ್ ಬೋಟಿಂಗ್ ಮಾಡ್ಕೊಂಡ್ ಬರ್ಬೇಕಲ್ಲ.
ಹೇಳಿದ್ರೆ ಚಲೋ ಇಲ್ಲ, ನೀವು ಎಂಜಾಯ್ ಮಾಡ್ಕೊಂಡು ಬರ್ರಿ. ನಾನು ಹೋಗಿದ್ದೀನಿ 3 times ಹೋಗಿದ್ದೀನಿ. ಇಲ್ಲ, ಇದು ಬೇರೆದಿದೆ ಗೈಸ್. ಅಂತೂ ಇವಾಗ ಮಧ್ಯಾಹ್ನದ್ದು ಲಂಚ್ ಆಯ್ತು. ಬೆಳಗ್ಗೆ ಆಕ್ಚುಲಿ ತಿಂಡಿ ಮಾಡ್ಕೊಂಡು ಬೇಗ ರಾಫ್ಟಿಂಗಿಗೆ ಹೋಗೋಣ ಅಂತ ಅನ್ಕೊಂಡು, ಬಟ್ ಅಲ್ಲಿ ರಾಫ್ಟಿಂಗ್ ಅಲ್ಲಿ ತುಂಬಾ ಕ್ರೌಡ್, ಅಂದ್ರೆ ಜಾಸ್ತಿ ಜನ ಇದ್ರು ಅಂದ್ಬಿಟ್ಟು ಮಧ್ಯಾಹ್ನ 12:30 ಮೇಲೆ ಹೋಗಿ ಅಂತ ನಮ್ಮ ಟ್ರಿಪ್ ಆರ್ಗನೈಸರ್ ತಿಳಿಸ್ಬಿಟ್ರು. ಅವ್ರು ಆಕ್ಚುಲಿ ಈಗ ನಮ್ ಜೊತೆಗೆ ಇಲ್ಲ, ಟ್ರಿಪ್ ಆರ್ಗನೈಸರ್ ಬರೀ ಫೋನ್ ಅಲ್ಲಿ ಎಲ್ಲ ಕಾಂಟ್ಯಾಕ್ಟ್. ಬಟ್ ಈಗ ಅಲ್ಲಿ ದಾಂಡೇಲಿ ಈಗ ಇನ್ನೇನೀಗ ಹೊರಡ್ತಿದೀವಿ. ಗೈಸ್, ಅಂತೂ ಇವಾಗ ರಾಫ್ಟಿಂಗ್ ಮಾಡೋ ಜಾಗಕ್ಕೆ ಈಗ ಇನ್ನೇನೀಗ ತಲುಪ್ತೀವಿ. ಬಟ್ ಇವಾಗ ಇಲ್ಲಿ ಏನ ಪ್ರಾಬ್ಲಮ್ ಅಂದ್ರೆ ಫೋನು ಇಟ್ಕೊಂಡು ಹೋಗ್ಬೋದು, ಬಟ್ ಹೆವಿ ರಿಸ್ಕಿ ಅಂತೆ. ಸುಮ್ನೆ ಫೋನ್ ಹೋದ್ರೆ ಕಷ್ಟ. ಬಟ್ ಅವ್ರ ಹತ್ರನೇ ವಿಡಿಯೋ ಎಲ್ಲ ಮಾಡಿಸ್ಕೋಬಹುದಂತೆ. ಸೊ ಅವ್ರ ಹತ್ರನೇ ವಿಡಿಯೋ ಎಲ್ಲ ಮಾಡಿಸ್ಕೊಂಡು ಕಲೆಕ್ಟ್ ಮಾಡ್ತಾರ. ಚಲೋ ಚಲೋ ಸೈಕ್. ಗೈಸ್, ನಮ್ ಲವ ಒಳ್ಳೆ ನಿದ್ದೆ ಹೊಡೆದವ್ ಮಾತ್ರ. ಮತ್ತೆ ಇಲ್ಲಿ ಉದ್ದುದ್ದ ಹಿಂಗಿ ಮಲ್ಗಿದ್ದ. ಬಾರ ಲೋ, ಫೋನ್ ಎಲ್ಲ ಹೊತ್ಲಾಗಿವ ಬಿಡಿ. ಇಲ್ಲ ಇಲ್ಲಿ ಕೊಡಿ, ಇಲ್ಲಿ ಫೋನ್ ಮೇಲಿಡ. ಗೈಸ್ ಸರಿ ಗೈಸ್, ಆಮೇಲೆ ಹಂಗೆ ಸಿಗುವ ನಿಮ್ಗೆ, ನಿಮ್ ಜೊತೆ ಸಿಗ್ತೀವಿ. Say hi everyone. Guys, ready for the whitewater rafting everyone? Okay ma'am, name? Ankita. From? Hassan. Ankita from Hassan. ಶರತ್ ಮೈಸೂರ್. ಚಕ್ರಮ್ ಫ್ರಮ್ ಸಿಂಹಾಸನ್. ದಯಾನಂದ್ ಫ್ರಮ್ ತುಟ್ಟೂರ್. Chaya from Hassan. Okay, all high five the pedal guys. Hello, say hip hip. Come on, forward pedal. Only left forward. Front to back, front to back. Come on, both side move forward fast again. Okay, all take pedals and move forward. ಫಾರ್ವರ್ಡ್ ಮಾಡ್ರಮ್ಮ. ಫಾರ್ವರ್ಡ್ ಬಡಿಲ. ಫಾರ್ವರ್ಡ್. ಸ್ಟಾಪ್ ಪೆಡಲ್ ಸ್ಟಾಪ್. ಇವಾಗ ಸ್ವಿಮ್ ಮಾಡ್ಬೇಕು ಎಲ್ರು. ಮಾಡ್ತಿರಲ್ವಾ? ಪ್ಯಾಡಲ್ ನ ಕೊಡಿ ನಂಗೆ. ಬಾರ ಇಳಿಯೋಣ. ಸ್ವಿಮ್ ಬರಲ್ಲ. ನಡೆಯುತ್ತೆ. ತೇಲಾಡ್ತೀವೋ? ಇಲ್ಲ ಇಲ್ಲ, ಏನೋ ಇಲ್ಲ ಚಿಲ್. ಮಕ್ಕಳೇ ಇದ್ದಿದ್ರೆ ಜಂಪ್ ಮಾಡೋಣ. ಕೈ ಮ್ಯಾಗ್ ಮಾಡಿ. ಮೇಡಮ್, ಜಾಕೆಟ್ ಟೈಟ್ ಮಾಡ್ತೀನಿ. ನಾನು ಜಾಕೆಟ್ ಟೈಟ್ ಮಾಡ್ತೀನಿ, ನಾನು ಬಿಡಿಸೋದಿಲ್ಲ. ಆಲ್ರೆಡಿ ಟೈಟ್ ಇದೆ. ಇಲ್ಲಿ ನೋಡಿ, ಲೂಸ್ ಇದೆ ಇದು. ಮೂಗ್ ಮುಚ್ಕೊಂಡಿಲ್ಲ ಆಗುತ್ತೆ. ಏನು ಬೇಡ, ನಾನು ಮೊದಲು ಈಜ್ ಬರಲ್ಲ. ಇಲ್ಲ ಜಾಕೆಟ್ ಇದೆ, ಏನು ತೊಂದ್ರೆ ಇಲ್ಲ. ನಾನು ಜಸ್ಟ್ ಜಾಕೆಟ್ ನ ಟೈಟ್ ಮಾಡ್ತೀನಿ. ತಿಗ ಮುಚ್ಚದೆ. ಟರ್ನ್ ಆಗಿ ಅಣ್ಣ ಈಚೆಗೆ. ವಿಡಿಯೋ ಮಾಡ್ಕೊತೀನಿ ಕೂಡ. ಕೈಮಲ್ ಮಾಡಿ. ಇವಾಗ ನೀವೇ ಬಿಸ್ಕೊಳ್ಳಿ. ನಾನು ಜಾಕೆಟ್ ನ ಟೈಟ್ ಮಾಡ್ತೇನೆ ಅಷ್ಟೇ, ಆಯ್ತಾ? Tight ಆಯ್ತು. ಟರ್ನ್ ಆಗಿ. ಓಕೆ, ಜಂಪ್ ಮ್ಯಾಮ್. ಓಕೆ, ರೆಡಿ ಫಾರ್ ದ ಸ್ವಿಮ್ಮಿಂಗ್ ಗೈಸ್. ಕಮ್ ಆನ್, ಜಂಪ್. ಆಯ್ತು, ಅಷ್ಟೇ ಸಿಂಪಲ್, ಅಷ್ಟೇ. ಆಯ್ತು ಅಷ್ಟೇ ಆಯ್ತು. ಬ್ರೋ ಆಯ್ತು. ಎಂತ ಆಗೋದಿಲ್ಲ. ಇಲ್ಲಿ ನೋಡಿ, ಜಸ್ಟ್ ರಿಲ್ಯಾಕ್ಸ್ ಬ್ರೋ, ರಿಲ್ಯಾಕ್ಸ್. ಬ್ರೀತ್ ಇನ್ ಬ್ರೀತ್ ಔಟ್ ಮಾಡ್ಕೊಳ್ಳಿ. ಇಲ್ಲಿ ನೋಡಿ. ಇವಾಗ ಜಾಕೆಟ್ ನ ಇಟ್ಕೊಳ್ಳಿ. ನಾನು ಹೇಳ್ದಂಗೆ ಬ್ಯಾಕ್ ಫ್ಲೋಟ್ ಆಗಿ ಬಿಡಿ. ನೋಡಿ, ನೈಸ್. ಅಷ್ಟೇ ಸಿಂಪಲ್. ಬಿಡಿ ಬ್ರೋ, ಆಗತ್ತೆ. ಇದಕ್ಕೆ ಇಟ್ಕೊಳ್ಳಿ, ಇದನ್ನ ಇಟ್ಕೊಳ್ಳಿ. ಪುಷ್ ಮಾಡಿ ಕೆಳಗೆ. 1 2 3 ಪುಷ್. ಒತ್ತಬೇಕು. ನನ್ನ ಮಾತು ಕೇಳಿದ್ರೆ ಎಲ್ಲ ಆಗುತ್ತೆ. ಇಲ್ಲಿ ನೋಡಿ, ಜಾಕೆಟ್ ನ ಇಟ್ಕೊಳ್ಳಿ. ಬಿಡಿ, ಬೋಟ್ನ ಬಿಡಿ ಬ್ರೋ. ಬಿಡಿ. ನೋಡಿ ಮ್ಯಾಮ್, ನೋಡಿ ಬಂತು ಅವರಿಗೆ ಸ್ವಿಮ್ಮಿಂಗ್. ನೆಕ್ಸ್ಟ್ ಬಿಡಿ ಮೇಡಮ್, ಬ್ಯಾಕ್ ಸೈಡಲ್ಲಿ ಲೀನಾಗಿ. ಗೋ ಬ್ಯಾಕ್. ಆಯ್ತು, ಅಷ್ಟೇ ಸಿಂಪಲ್. ಗೋ ಬ್ಯಾಕ್. ಬಿಡಿ. ಬ್ರೋ, ಬಿಡಿ, ಬೋಟ್ನ ಬಿಡ್ರಿ. ಆಯ್ತು, ಅಷ್ಟೇ. ಆಯ್ತು, ಬನ್ನಿ. ನೆಕ್ಸ್ಟ್ ಬನ್ನಿ, ನೀವು ಬನ್ನಿ. ಸ್ಲೋ ಆಗಿ ಇಳ್ಕೊಳ್ಳಿ. ಇವಾಗ ಸ್ಲೋ ಆಗಿ ಇಳ್ಕೊಳ್ಳಿ. ಬನ್ನಿ ಬ್ರೋ, ಇದ್ರಲ್ಲೇನೆ ಎಂಜಾಯ್ಮೆಂಟ್ ಇರೋದು. ಎವ್ರಿಬಡಿ, बोलो हिप हिप, कोका कोला पेप्सी, कोका कोला पेप्सी, बोलो काली मैया की, बोलो काली मैया की. ಡನ್ ಅಣ್ಣ, ಇವಾಗ ಬಿಡಿ ಬೋಟ್ ನ ಬಿಡಿ.
ಇವಾಗ ಬಿಡಿ ಬೋಟ್ನ ಬಿಡಿ, ಇದನ್ನ ಇಟ್ಕೊಳ್ಳಿ. ಆಯ್ತು, ಅಷ್ಟೇ ಸಿಂಪಲ್ ಆಯ್ತಲ್ವಾ? ಆಯ್ತಲ್ವಾ? ಕಮ್ ಆನ್, ಫಾರ್ವರ್ಡ್ ಫಾರ್ವರ್ಡ್. Come on, let's go faster, faster. Okay, get down everybody, get down. Guys, get back, get back, get back. Okay, all look camera, bala Kali Maiya ki. Come on, forward, forward. Come on, do it faster. Okay, stop, 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 stop. Hold the rope. Hagga idkoli, hagga. Come on, forward, forward. Jata ruko. Forward, faster. Let's go faster. Let's go faster, faster. Let's go faster, faster. Okay, get down. Get back, get back, get back. Okay guys, look back. Shalabala Kali Maiya ki. Okay, all high five the pedal, high five the pedal. Guys, chilimili doom dadaka. Come on, forward. Okay, get down, get down. Get back, get back, get back. Get the average, cheer up. Guys, cheer up, everybody, cheer up. Hip hip. Hooray! Coca-Cola, Pepsi, Dandeli, sexy. Okay, Coca-Cola, Pepsi. Dandeli, sexy. Coca-Cola, Pepsi. Dandeli, sexy. Hooray! Usher, how to do ಗೈಸ್, ಅಂತೂ ಮುಗಿಸ್ಕೊಂಡು ಎಲ್ಲ ಫುಲ್ ಫ್ರೆಶ್ ಅಪ್ ಎಲ್ಲ ಆಗಿ ಬಂದಿದೀವಿ. ಮಾತ್ರ ಇವತ್ತಿನ ಡೇ ಮಾತ್ರ ಹೆಂಗ್ರಪ್ಪ ಇತ್ತು? ಹೆಂಗವಾಯ್ತು? ನಾಚ್ಕತ್ತಿದ್ಯಾ? ಆಯ್ತಾ, ಸಕ್ಕತ್ತಾಗಿತ್ತು ಮಾತ್ರ ರಾಫ್ಟಿಂಗು. ನೀವು ಈಗ ವಿಡಿಯೋ ಎಲ್ಲ ನೀವು ನೋಡಿರ್ತೀರಾ, ಎಡಿಟ್ ಮಾಡಿ ಅದವ್ರಿಗೂ ಗೊತ್ತು. ಈಗ ಆಕ್ಚುಲಿ ಅದೇ ಫೋನ್ ತಗೊಂಡ್ ಹೋಗಿರ್ಲಿಲ್ವಲ್ಲ, ಒಂದು ಗ್ರೂಪ್ ಫೋಟೋ ಯಾವ್ದು ಇರ್ಲಿಲ್ಲ. ಅದಕ್ಕೀಗ ಎಲ್ರು ಗರ್ಲ್ಸ್ ಪಾಪ ಗ್ರೂಪ್ ಫೋಟೋ ತಕೊಳ್ಳೋಣ, ಅದು ಬಾಯ್ಸ್ ಜೊತೆನೆ ಅಂತಿದ್ರ. ಸರಿ ಆಯ್ತು, ಬಾ. ಗೈಸ್, ಮೋಡ ನೋಡಿ, ಇಲ್ಲಿ ಕೈಗೆ ಸಿಕ್ತೈತ್ ಮೋಡ. ಆದ್ರೂ ರಾಫ್ಟಿಂಗ್ ಎಲ್ಲ ಸಾಕಾಗಿತ್ತಲ್ವಾ? ನೀನೇನ ಬಿದ್ದಂತೆಲ್ಲವಾ? ವಾ, ಇಡಿ ಹೋದ ನೋಡಣ್ಣ. ಹಲೋ ಹಲೋ ಹಲೋ, ಸೈಡ್ ಕುಂತ್ಕೊಳ್ಳಿ. ಹಲೋ, ಸೈಡಿಗೆ ಕುಂತ್ಕೊಳ್ಳಿ. ಫಾರ್ವರ್ಡ್ ಮಾಡಿ, ಫಾರ್ವರ್ಡ್. ಹಲೋ, ಫಾರ್ವರ್ಡ್ ಮಾಡಿ. ಪೆಡಲ್ ತಗೊಳ್ಳಿ, ಅದು ಮುಂದ್ಗಡೆ. ಅದು ಫಾರ್ವರ್ಡ್ ಮಾಡಿ. ಆ ಪೆಡಲ್ ಮುಂದ್ಗಡೆ ಪೆಡಲ್ ಇದೆ, ಕ್ಯಾರಿ ಮಾಡಿಕೊಳ್ಳಿ. ಫಾರ್ವರ್ಡ್ ಸ್ಪೀಡು ಹೊಡೀರಿ, ಸ್ಪೀಡ್ ಹೊಡೀರಿ. ಪೆಡಲ್ ಕ್ಯಾರಿ ಮಾಡಿ. ಸಿಕ್ತಾ? ಹಾ, ನೆಕ್ಸ್ಟ್ ಫಾರ್ವರ್ಡ್. ದಯ ಹೆಂಗಿತ್ತು ರಾಫ್ಟಿಂಗ್? ಗೈಸ್, ನಮ್ ದಯ ನೋಡಿಲಿ. ತಿನ್ನಕ್ಕೆ ಗೈಸ್, ಇವಾಗ ಆನೆ ತೋರಿಸಿನ್ ಬನ್ನಿ. ಇವಾಗ ಹೆಸರು ಕೇಳೋಣ ಬ್ರೋ. ಹೆಸರು ಆನೆದು? ಚಾಮುಂಡಿ, ಶಿವಾಂಗಿ, ಚಂಚಲ್. ಮುಟ್ಬೋದಾ? ಹೌದಾ?
ಕತ್ಲೆ ಕಾಣ್ತಾನಲ್ವಲ್ಲ ಗೈಸ್. ಆಕ್ಚುಲಿ ಈ ರೂಮಿಂದು ಎಂಟ್ರಿ ನೋಡಿ ಇಲ್ಲಿ ಈ ಕಡೆಯಿಂದ, ಬಟ್ ಅದು ಡೋರ್ ಇನ್ ಲಾಕ್ ಏನೋ ಸ್ವಲ್ಪ ಇದಾಗಿದೆ. ಹಾಗಂತ ನೋಡಿ ಇಲ್ಲಿ ಹೊಸ ಮೆಂಬರ್ ಈಗ ವ್ಲಾಗಿಗೆ ಎಂಟ್ರಿ, ಮಾಲ್ತೇಶ್ ಅಂತ. ಇವಾಗ ನಾವ್ ಏನೇ ಟ್ರಿಪ್ ಇಂದೆಲ್ಲ ಈಗ ನೀವು ನೋಡಿದ್ದೀರಲ್ಲ ವ್ಲಾಗ್ ವಿಡಿಯೋಸ್ ಎಲ್ಲ, ಅದಕ್ಕೆ ಕಾರಣ ಇವರೇ. ಇವ್ರ ಕಡೆಯಿಂದನೇ ನಾವು ಈಗ ಎಂಜಾಯ್ ಮಾಡ್ತಿರೋದು ಗೈಸ್. ಇವಾಗ ಎಲ್ರು ಈಗ ಪುಲ್ಲಿಗೆ ಹೋಗೋಣ ಅಂತ ಇದೀವ, ಎಲ್ರು ಬಟ್ಟೆ ಹಾಕೊಂಡಿದೀವಿ. ನಮ್ಮ ರಾಘು ನೋಡಿ ಮಾಡಿ ಅಣ್ಣ. ರಾಘು ಕಮಾನ್ ಕಮಾನ್ ಬ್ರೋ. ಓ ಅರ್ಧ ಲವ ಅರ್ಧ. ಗೈಸ್ ಬನ್ನಿ ನಾವು ಈಗ ಇಳಿಯೋಣ. ನನ್ ಮಗನೇ ನೋಡಿ ಗೈಸ್ ನೋಡಿ ನಮ್ ಶರತ್ ಲೈಫ್ ಜಾಕೆಟ್ ಇಲ್ಲಿ ಏನಂತ ಆಳನೇ ಇಲ್ಲ, ಬರೀ ಒಂದ್ 5 ಅಡಿ ಐತೆ ಅಷ್ಟೇ, 4 ಐತೆ. ಲೈಫ್ ಜಾಕೆಟ್ ಹಾಕೊಂಡವನೆ ಕೋತಿ ನನ್ ಮಗ. ಗೈಸ್ ಪೂಲಿಂದ ಇವಾಗ ಒಳ್ಳೆ ಫುಲ್ಲು ಎಲ್ಲರೂ ಸಕ್ಕದಾಗಿ ಆಟ ಆಡಿದ್ವಿ ಮಾತ್ರ, ಫುಲ್ಲು ಭಯಂಕರ ಅನ್ಕೊಳ್ಳಿ. ಇವಾಗ ಟೈಮ್ ಈಗ ಒಂದು 8 ಗಂಟೆ ಆಗೈತೆ. ಇವಾಗ ಇಲ್ಲಿ ಡಿನ್ನರ್ಗೆ ಚಿಕನ್ ಬಿರಿಯಾನಿ. ಆಕ್ಚುಲಿ ನಾವಿನ್ನ ಈ ಸ್ವಿಮ್ಮಿಂಗ್ ಪೂಲಲ್ಲಿ ಆಟ ಆಡ್ಕೊಂಡು ಡೈರೆಕ್ಟ್ ಅದ್ಲಾಗ ಬಂದು ಊಟನೇ ಮಾಡ್ತಿದ್ವಿ ಗುರು. ಏನಕ್ಕೆ ಫುಲ್ಲು ಹೊಟ್ಟೆ ಹಸಿತಿತ್ತ, ಅದಕ್ಕೆ ಜೊತೆಗೆ ಬಿಸಿ ಬಿಸಿ ಬಿರಿಯಾನಿ ಬೇರೆ. ತಣ್ಣಗಾದ್ರೆ ಅಷ್ಟು ತಿನ್ನಕ್ ಮಜಾ ಬರಲ್ಲ, ಅದಕ್ಕೆ ಅತ್ಲಾಗಿ ಹಿಂಗೆ ಜೈ ಅಂತಿದೀವಿ. ಗೈಸ್ ಊಟ ಎಲ್ಲ ಮಾಡ್ಕೊಂಡು ಡೈರೆಕ್ಟ್ ಈಗ ಇಲ್ಲಿ ರೂಮ್ ಕಡೆಗೆ ಈಗ ಬಂದಿದೀವಿ. ಇನ್ನೇನೀಗ ಮಲ್ಕೊಳ್ಳೋಣ ಅಂದ್ಬಿಟ್ಟು ಸ್ವಲ್ಪ ಅದು ಇದು ಮಾತಾಡ್ಕೊಂಡು ಹಂಗೆ ಕೂತಿದ್ವಿ ಫ್ರೆಂಡ್ಸ್ ಎಲ್ರು. ಸೊ ಇನ್ನೇನತ್ಲಾಗಿ ವ್ಲಾಗ್ ಎಂಡ್ ಮಾಡೋಣ ಗೈಸ್. ಇಲ್ಲಿವರೆಗೆ ವ್ಲಾಗ್ ನೋಡಿದ್ರೆ ಲೈಕ್ ಬಿಡಿ, ಚಾನಲ್ಗೆ ಹೊಸಬ್ರಾದ್ರೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದಿನ ವ್ಲಾಗ್ ಅಲ್ಲಿ ಸಿಗ್ತೀನಿ. ಮತ್ತೆ ನಾಳೆ ಎಲ್ಲಿಗೆ ಹೋಗ್ತಿದೀವಿ ಅಂತ ಮತ್ತೆ ಮುಂದಿನ ವ್ಲಾಗ್ ಅಲ್ಲೇ ನಾನು ನಿಮ್ಗೆ ಹೇಳ್ತೀನಿ ಗೈಸ್. ಹಾಗಂತ ಇವತ್ತಂತೂ ರಾಫ್ಟಿಂಗ್ ಅಂತೂ ಮಾತ್ರ ಸೈಕ್ ಅನ್ಕೊಳ್ಳಿ. ನನ್ನಂತೂ ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸು ಸಕಾಲಾಗಿತ್ತು. ಇನ್ನೂ ಜಾಸ್ತಿ ಕಿಲೋಮೀಟರ್ಸ್ ಇರ್ಬೇಕಿತ್ತು. ನಾವು ಹೋಗಿದ್ದು ಏನು ಬರೀ 1.4 ಕಿಲೋಮೀಟರ್ಸ್ ಮಾತ್ರ ಇದ್ದಿದ್ದು ಅಲ್ಲೆಲ್ಲ ರಾಘು? 1.4. ಹೆಂಗಿದ್ದೆ? ನಿಂಗೆ ಹೆಂಗ್ ಅನ್ನಿಸ್ತು? ಚೆನ್ನಾಯ್ತಾ? ಬರೀ ಚೆನ್ನಾಯ್ತಾ ಸೂಪರ್ ಲವ ಫಾರ್ ಯು? ಹೋಗಿದ್ನಲ್ಲಪ್ಪ ವಾರಿಕೆ. ಕರೆಕ್ಟ್. ನಮ್ ಲವ ಹೆಂಗ್ ಬೀಳ್ತಾನೆ ಅಂದ್ರೆ, ಬಟ್ ಏನು ಆಗಿಲ್ಲ. ನಮ್ ಲವಂಗ್ ಏನೂ ಆಗಿಲ್ಲ, ಸೇಫ್ ಆಗಿ. ಮತ್ತೆ ಅದು ಅಂದ್ರೆ ಎಲ್ಲ ಫುಲ್ ಅದೇನದು ಮೇಲ್ಗಡೆ ಹಾಕಿರ್ತಾರಲ್ಲ ಲೈಫ್ ಜಾಕೆಟ್ಸ್, 180 kg ವೇಟ್ ನ ಕ್ಯಾರಿ ಮಾಡುತ್ತಂತೆ. ಎಷ್ಟು ಏನೇ ಬಿದ್ರು ಏನು ಆಗಲ್ಲ, ಸೇಫ್, ಆರಾಮಾಗಿ ರಾಫ್ಟಿಂಗ್ ಎಲ್ಲ ಮಾಡಬಹುದು ಗೈಸ್. ಹಾಗಂತ ಈಗ ನಾವು ಈಗ ಬಂದಿದೀವಲ್ಲ, ಇದು ಟ್ರಿಪ್ ಮೈನ್. ಈಗ ನಾವೇ ಫ್ರೆಂಡ್ಸ್ ಪ್ಲಾನ್ ಮಾಡ್ಕೊಂಡು ಬಂದಿದ್ದಲ್ಲ. ಒಬ್ರು ಹಿಂಗೆ ಇನ್ಸ್ಟಾಗ್ರಾಮ್ ಅಲ್ಲಿ ಹಂಗೆ ಕಾಂಟ್ಯಾಕ್ಟ್ ಆಗಿ ಅವ್ರ ಜೊತೆ ಮಾತಾಡಿ, ಒಂದು ಇನ್ಸ್ಟಾಗ್ರಾಮ್ ಐಡಿನೂ ಕೆಳಗಡೆ ಲಿಂಕ್ ಅಲ್ಲಿ ಕೊಟ್ಟಿರ್ತೀನಿ, ಜೊತೆಗೆ ಅವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿರ್ತೀನಿ. ನಿಮ್ಗೆ ಎಲ್ಲಾದ್ರೂ ಹೋಗ್ಬೇಕು ಅನ್ಸಿದ್ರೆ ಒಂದ್ಸಲ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡ್ಬಿಟ್ಟು ನೀವು ಜೈ ಅನ್ನಿ. ಓಕೆ ಗೈಸ್, ಬಾಯ್. I like it with you.